ಎಲ್ಲರೂ ಬೇಕಾಗುತ್ತೆ. ಇದು ಪೂಜೆ ಎಲ್ಲ ಮಾಡಿ ರಾಮ ತೆಗೆದು ಪರವಾಗಿಲ್ಲ ಮಜಾ ಮಾಡೋಣ. ಎಲ್ಲ ಮೈಸೂರಿನ ಜನರಿಗೆ ಮತ್ತೆಲ್ಲ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ತಮ್ಮ ಪರಿವಾರಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಜಿಲ್ಲಾಡಳಿತದಿಂದ ಕೋರುತ್ತೇನೆ. ಎಲ್ಲರಿಗೂ ದೇವರ ಆಶೀರ್ವಾದ ಮಾಡಿ ಎಲ್ಲರ ಸುಖ ಸಂತೋಷ ಆರೋಗ್ಯದಿಂದ ಇರಲಿ ಅಂತ ಹಾರೈಸುತ್ತೇನೆ. ಸೊ ಈಗ ಮುಂದಿನ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೋಗಿ ಉದ್ಘಾಟಕರನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ರಾಜ್ಯಪಾಲರನ್ನ ಎಲ್ಲರನ್ನೂ ಸಹ ಒಂದು ಗೌರವಪೂರ್ವಕವಾಗಿ ಇನ್ವೈಟ್ ಮಾಡಿ ಬರ್ತೇವೆ. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಎಲ್ಲ ಕಾರ್ಯಕ್ರಮಗಳ ಪಟ್ಟಿನೂ ಫೈನಲ್ ಆಗುತ್ತೆ. ಅದು ಅಧಿಕೃತವಾಗಿ ಪ್ಯಾಲೇಸ್ ಅಲ್ಲಿ ಯಾರು ಬರ್ತಾರೆ, ಯುವ ಸಂಭ್ರಮ, ಯುವ ದಸರಾ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ಇದು ಮಾಡ್ತೇವೆ. ಅದೇ ರೀತಿ ಟಿಕೆಟ್ ಆನ್ಲೈನ್ ಸೇಲು ಸಹ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ನಾವು ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತೇವೆ. ಆನೆಗಳಿಗೆ ನಾವು ಪ್ರತಿ ವರ್ಷನೂ ಕೂಡ ಗಣೇಶ ಚತುರ್ಥಿ ದಿನ ವಿಶೇಷ ಪೂಜೆಯನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಗಣೇಶ ಚತುರ್ಥಿ ಅಂಗವಾಗಿ ನಾವು ಗಣೇಶನ ಪ್ರತಿರೂಪವಾಗಿರ್ತಕ್ಕಂಥ ಆನೆಗಳಿಗೆ ನಾವು ಇವತ್ತು ಪೂಜೆಯನ್ನು ನೆರವೇರಿಸಿ ನಾಡಹಬ್ಬ ದಸರಾ 2025 ಯಾವುದೇ ವಿಘ್ನಗಳಿಲ್ಲದೆ ಪ್ರತಿ ವರ್ಷದಿಂದ ಈ ವರ್ಷ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಎಲ್ಲ ಆನೆಗಳು 14 ಆನೆಗಳು ಕೂಡ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಸೊ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಮ ತಾಲೂಕಿಗೆ ಮತ್ತೆ ಮಾವುತ ಹೇಳಿರ್ತಕ್ಕಂಥ ಎಲ್ಲ ಕಮಾಂಡ್ಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿವಸ ಅರಮನೆಯಲ್ಲಿ ವಿಶೇಷವಾಗಿ ಅರಮನೆ ಕಾಡಿಂದ ನಾಡಿಗೆ ಬಂದಂತಹ 14 ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡಿದ್ವಿ. ಗಣಪತಿ ಹಬ್ಬದ ಪ್ರತ್ಯಕ್ಷ ಗಣಪತಿ ಅಂತ ಹೇಳುವ ಹಾಗೆ ಆನೆಗಳಿಗೆ ವಿಶೇಷ ಪೂಜೆ ಮಾಡಿದ್ವಿ. ಆನೆಗಳನ್ನ ಕಾಲು ತೊಳೆದು ವಿಶೇಷವಾಗಿ ಆನೆಗೆ ಇಷ್ಟವಾದಂತಹ 21 ತರತರವಾದ ತಿಂಡಿಗಳು, ಎಲ್ಲ ತರ ಹಣ್ಣುಗಳನ್ನ ಕೊಟ್ಟು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಅಧಿಕಾರಿಗಳು, ಮಾವುತರು ಎಲ್ಲರೂ ಸಹ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ. This unique blending of battle and dialogue is something that can only be found in ancient culture such as India. That is why I congratulate you all for choosing such a truly meaningful name for this event. Friends, in today's global environment, it is often the breakdown of dialogue that becomes the root cause of hostility and the conflict. On the other hand, even in times of war, maintaining channels of dialogue remains essential. Many of you would have heard of or read Sun Tzu classic work, The Art of War. In that book, Sun Tzu writes, "In war, prepare for peace, and in peace, prepare for war." This shows that from ancient times across the world, war and dialogue have complemented each other. It is therefore a matter of deep satisfaction for me to be present at this Ran Samvad organized through the joint initiative of our tri-services. I am told this is the very first edition of the program, and for that I extend my heartfelt congratulations to the Chief of Defence Staff and all the 3 services chiefs and Lieutenant General Shahi, along with my best wishes for the future. Friends, when it comes to dialogue, our Indian philosophical thought accords dialogues a very high place. History bears witness that in our tradition, exchange of ideas and thoughts has never been confined merely to the realm of diplomacy, but has also been an integral part of our cultural development.